ಫೈನಲ್ ಪ್ರೈಸ್ ಬಂದು 175 ಕೊಡ್ತೀವಿ. 1 ಲಕ್ಷ ಆನ್ ಟೇಬಲ್ ಬಂದ್ರೆ 380 ಕೊಡ್ತೀವಿ. 380 ಆಗುತ್ತೆ ಫೈನಲ್. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ 2017 ಮಾಡಲು 6.5 ಆಗುತ್ತೆ ಸರ್ ಫೈನಲ್. ಸ್ನೇಹಿತರೆ ಯಾರಿಗಾದ್ರೂ ಒಂದು ಉಂಡೆಯಲ್ಲಿ ವೆನ್ಯೂ ಬೇಕು ಅಂತಂದ್ರೆ ಒಂದು ಗಾಡಿ ನಿಂತಿದೆ ಸರ್, ಡೀಟೇಲ್ಸ್ ಕೊಡಿ ಸರ್. ಇದು 23 ಮಾಡಲು ಸರ್. ಸರ್ 165 ಹೇಳ್ತಾ ಇದೀವಿ, 160 ಕೊಡ್ತೀವಿ ಸರ್. 1 ಲಕ್ಷ ಪ್ರೈಸ್ ಬಂದು 285 ಹೇಳ್ತಾ ಇದೀವಿ, ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್. 2 ಲಕ್ಷ ಸರ್ ಪ್ರೈಸ್ ಬಂದು 6 lakhs ಹೇಳ್ತಾ ಇದೀವಿ, ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2014 ಮಾಡಲು. ಹೌದು ಸರ್. ಪ್ರೈಸ್ ಸರ್ ಪ್ರೈಸ್ 475 ಆಗುತ್ತೆ ಸರ್. 4 ಲಕ್ಷ ಸರ್. ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್, ಇದು 15 ಮಾಡಲು ಸಿಂಗಲ್ ಓನರ್ಶಿಪ್ ಸರ್. ಇದು ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನು ಹಿಂದೆ ನೋಡ್ತಾ ಇರ್ಬೋದು ಸಿದ್ದೇಶ್ವರ ಕಾರ್ಲಿಂಗ್ಸ್ ಅಂತ. ಸೊ ಈ ಶೋರೂಮ್ ಅಲ್ಲಿ ನಾನು ಇವತ್ತು ಒಂದು ಹೊಸದಾಗಿ ನನ್ನ ಚಾನಲ್ ಮುಖಾಂತರ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಈ ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಯಾವ್ಯಾವ ರೀತಿ ಗಾಡಿಗಳಿದೆ, ಯಾವ್ಯಾವ ಮಾಡ್ಲು ಮೇಲೆ ಲೋನ್ ಆಗುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಯಾರಾದ್ರೂ ಮೊದಲನೇದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಅಂದ್ರೆ ನನ್ನ ಪೇಜ್ಗೆ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಮೊದಲನೇದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಚಾನಲ್ಗೆ ಸರ್ ನಾವು ವೆಲ್ಕಮ್ ಮಾಡ್ಕೋಣ. ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಸಿದ್ದೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಎಷ್ಟು ವರ್ಷದಿಂದ ನಡೆಸ್ತಾ ಇದೀರಿ ಸರ್ ನೀವು? ನಮ್ದು 2013 ಇಂದ ಇರೋದು. ಇಲ್ಲಿ ಶೋರೂಮ್ ಓಪನ್ ಆಗಿ ಒಂದು 3 months ಆಗಿದೆ ಸರ್. ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? SLR ಚೌಟ್ರಿ ಬ್ಯಾಕ್ ಸೈಡ್ ಬರಬೇಕು. ಇಲ್ಲ ಅಂದ್ರೆ ಜೂನಿಯರ್ ಕಾಲೇಜು ಗ್ರೌಂಡ್ ರೋಡ್ ಅಂದ್ರೆ ಯಾರಾದ್ರೂ ಹೇಳ್ತಾರೆ, ಇಲ್ಲ NDA ಪ್ರಾಧಿಕಾರ ರೋಡ್ ಅಂದ್ರು ಯಾರು ಬೇಕಾದ್ರೂ ಹೇಳ್ತಾರೆ. ಅಂದ್ರೆ ಇದು ನೆಲಮಂಗಲ? ಹೌದು ಸರ್, ನೆಲಮಂಗಲ ಟೌನ್ ಅಲ್ಲಿ. ನೆಲಮಂಗಲ ಟೌನ್ ಅಲ್ಲಿ. ಏನಾದ್ರು ಡೌಟ್ ಇದ್ರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಗಾಡಿ ಕ್ಯಾಟ್ಲಾಗ್ ಬರುತ್ತೆ, ಹಾಗೆ ಲೊಕೇಶನ್ ಬರುತ್ತೆ, ಡೀಟೇಲ್ಸ್ ಬರುತ್ತೆ. ನೇಮ್ ತಿಳಿಸ್ಕೊಡ್ತೀವಿ ಸರ್ ವೀಕ್ಷಕರಿಗೆ. ಸರ್ ಯತೀಶ್ ಅಂತ ನನ್ನ ಹೆಸರು. ಯತೀಶ್ ಅಂತ. ಹೌದು ಸರ್. ನಮ್ಮಲ್ಲಿ ಬಂದು ವೆಹಿಕಲ್ಸ್ ಚೆಕ್ ಮಾಡ್ಕೊಂಡು ತಗೊಂಡ್ಲಿ, ಏನ್ ತೊಂದ್ರೆ ಇಲ್ಲ. ಸರ್ ಲೋನ್ ವಿಚಾರ ನೋಡೋದಾದ್ರೆ ಲೋನ್ ನಾವೇ ಮಾಡ್ತೀವಿ ಸರ್. ಸಿವಿಲ್ ಚೆನ್ನಾಗಿರೋ ನಾವೇ ಲೋನ್ ಮಾಡ್ತೀವಿ. ಸಿವಿಲ್ ಇಲ್ಲ ಅಂದ್ರೂ ಬೆಂಗಳೂರು ಸರೌಂಡಿಂಗ್ ಆದ್ರೆ ಸಿಟಿ ಫೈನಾನ್ಸ್ ಮಾಡ್ಕೊಡ್ತೀವಿ. ಸ್ನೇಹಿತರೆ ಇನ್ನ ತಡ ಮಾಡ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸರ್ ಬನ್ನಿ ಸರ್. ಮೊದಲನೇದಾಗಿ ನೋಡೋದಾದ್ರೆ ಒಂದು ಲೋ ಬಜೆಟ್ ಅಲ್ಲಿ ಆಲ್ಟೋ ಸಿಗ್ತಾ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2011 ಮಾಡಲು ವೆಹಿಕಲ್, VXI ಆಗಿದೆ. ಸೆಕೆಂಡ್ ಓನರ್ಶಿಪ್ ಇದೆ, FC ರನ್ನಿಂಗ್ ಇದೆ ಸರ್. ಇದು ಫೈನಲ್ ಪ್ರೈಸ್ ಬಂದು 175 ಕೊಡ್ತೀವಿ. 1,75,000 ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಲೋ ಬಜೆಟ್ ಅಲ್ಲಿ ಯಾರಿಗಾದ್ರೂ ನಮಗೆ ಈಗ ತಾನೇ ಗಾಡಿ ಕಲಿತಾ ಇದೀವಿ, ಸ್ವಲ್ಪ ಭಯ ಇದೆ ಅನ್ನೋರ್ಗಾದ್ರೆ ಈ ಗಾಡಿನ ತಗೊಂಡು ಆರಾಮಾಗಿ ಒಂದು ಫ್ಯಾಮಿಲಿ ಓಡಾಡಬಹುದು, ಹಾಗೆ ಗಾಡಿನೂ ಕೂಡ ಕಲ್ತ್ಕೋಬಹುದು. ಇಂಟೀರಿಯರ್ ನೋಡ್ತಾ ಇರೋದು ಲೆದರ್ ಆಫ್ ಫುಲ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಇದೆಯಾ ಸರ್? ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಲ್ಮೋಸ್ಟ್ ಬೇಸಿಕ್ ಫೀಚರ್ ಎಲ್ಲ ಗಾಡಿಗೂ ಇದೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟ್? ಬ್ರಾಂಡ್ ನ್ಯೂ ಟೈರ್ ಸರ್, ಹೊಸ ಟೈರ್ಗಳ. ಹೌದು. ಓಕೆ ಸರ್. ಓನರ್ ಪ್ರೈಸ್ ಹಾಗೆ ಓನರ್ ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್ ಓನರ್ ಪ್ರೈಸ್ 175 ಹೇಳ್ದೆ, 170 ಕೊಡ್ತೀವಿ ಸರ್. 170 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಮಾರುತಿ ಸುಜುಕಿ ಸೆಲೆರಿಯೋ ಡೀಟೇಲ್ಸ್ ಕೊಡಿ ಸರ್. ಇದು 18 ಮಾಡಲು, ZXi ವೇರಿಯಂಟ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಕಿಲೋಮೀಟರ್ ಬಂದು 130 ಓಡಿದೆ, 1,30,000 ಜಿನಿಯನ್. ಪ್ರೈಸ್ ಬಂದು 4 lakhs ಹೇಳ್ತಾ ಇದೀವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ಲೆದರ್ ಆಫ್ ಫುಲ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ, 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಸರ್ ಯಾವ್ದು ವೇರಿಯಂಟ್ ಯಾವ್ದು ಬರುತ್ತೆ ಸರ್? ಇದು ZXi ವೇರಿಯಂಟ್ ಸರ್. ZXi ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೈಸ್ ಸ್ವಲ್ಪ ಇನ್ನೊಂದ್ಸರಿ ಸರ್ ಹಂಗೆ ಸರ್. ಪ್ರೈಸ್ 4 lakhs ಕೋಟಿಂಗ್ ಪ್ರೈಸ್ ಇರೋದು. ಕಸ್ಟಮರ್ ಬಂದು ಆನ್ ಟೇಬಲ್ ಬಂದ್ರೆ 380 ಕೊಡ್ತೀವಿ. 380 ಆಗುತ್ತೆ ಫೈನಲ್. ಸ್ನೇಹಿತರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ. 3,80,000 ಲೋನ್ ಬೇಕು ಅಂದ್ರೆ ಲೋನ್ 3 ಲಕ್ಷ ಲೋನೇ ಆಗ್ಬಿಡುತ್ತೆ, ಲೋನ್ ಆಗುತ್ತೆ. ಓಕೆ ಬ್ರೆಜಾ ಸಿಗ್ತಾ ಇದೆ, ಮಾರುತಿ ಸುಜುಕಿ ಬ್ರೆಜಾ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 17 ಮಾಡಲು VDI ಸರ್. ಓಕೆ ಡೀಸೆಲ್ ವೇರಿಯಂಟ್, ಮತ್ತೆ ಇದು ಸಿಂಗಲ್ ಓನರ್ ಆಗಿದೆ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಬೇರೆ ಏನೇನು ಫೀಚರ್ ಬರುತ್ತೆ ಸರ್ ಗಾಡಿಗೆ? ಸರ್ ಮಾಮೂಲಿ ಮಿಡ್ ವೇರಿಯಂಟ್ ಇದು ವೆಹಿಕಲ್. ಮಿಡ್ ವೇರಿಯಂಟ್ ಸರ್. ಓನರ್ ಪ್ರೈಸ್? ಓನರ್ ಸಿಂಗಲ್ ಓನರ್ ಸರ್. 2017 ಮಾಡಲು 6.5 ಆಗುತ್ತೆ ಸರ್. 6.5 ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿವ್ ಆಗುತ್ತೆ ಸರ್. ಡೈರೆಕ್ಟ್ 2017 ಮಾಡಲು 6,50,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಡೀಸೆಲ್ ಇಂಜಿನ್, ಒಂದು ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. ಹೌದು ಸರ್. ಹಾಗೆ ಇನ್ನೊಂದು ವೈಟ್ ಕಲರ್ ಅಲ್ಲಿ ಬ್ರೆಜಾ ಸಿಗ್ತಾ ಇದೆ. ಇದು ZDI ಪ್ಲಸ್ ಸರ್. ZDI ಪ್ಲಸ್. ಓಕೆ ಡೀಟೇಲ್ಸ್ ಕೊಡಿ ಸರ್ ಹಾಗೆ. ಸರ್ ಇದು 19 ಮಾಡಲು ಸರ್. ಇದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ZDI ಪ್ಲಸ್. ಸರ್ ಇದು 19 ಮಾಡಲು. ನಮ್ಮ ಹತ್ರ ಇನ್ನೊಂದು ವೆಹಿಕಲ್ ಇದೆ, ಅದು ರೆಡ್ ಕಲರ್ ಆಗಿದೆ, ಅದು 19 ಮಾಡಲು ಸರ್. ಸ್ನೇಹಿತರೆ ಇದು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇದು ಕೂಡ ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ ಹ್ಯಾಂಡ್ ರೇಸ್ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೇರಿಂಗ್, 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಆಗುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ ZDI ಪ್ಲಸ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್. ಓಕೆ
ಸ್ನೇಹಿತರೆ 4 ಕೂಡ ಮ್ಯಾಗ್ವಿಲ್ ಬರುತ್ತೆ ಸರ್. 19 ಮಾಡಲು. ಓನರ್ ಪ್ರೈಸ್ ಓನರ್ ಸಿಂಗಲ್ ಸರ್. ಸಿಂಗಲ್ ಓನರ್. ಪ್ರೈಸ್ ಸರ್ ಪ್ರೈಸ್ 9 lakhs ಕೋಟಿಂಗ್ ಪ್ರೈಸ್ ಇರೋದು. ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಇದೇ ತರ ಇನ್ನೊಂದು ಗಾಡಿ ಇದೆ. ಇನ್ನೊಂದು ಗಾಡಿ ಇದೆ ರೆಡ್ ಕಲರ್ ಸರ್. ರೆಡ್ ಕಲರ್ ಅಲ್ಲಿ ಸೇಮ್ ಮಾಡಲು ಸೇಮ್ ಮಾಡಲು ZDI ವೇರಿಯಂಟ್. ZDI ಅದು ಪ್ರೈಸ್ ಸರ್. ಅದು ಫೈನಲ್ ಪ್ರೈಸ್ ಬಂದು 750 ಆಗುತ್ತೆ ಸರ್. 7.5 ಫೈನಲ್ ಡೆಡ್ ಲೈನ್. ಯಾವ್ದು ಬಾರ್ಗೇನ್ ಇರಲ್ಲ. ಸ್ನೇಹಿತರೆ ಸಿದ್ದೇಶ್ವರ ಕಾರ್ಸ್ ಅಲ್ಲಿ 3 ಬ್ರೆಜಾ ಸಿಗ್ತಾ ಇದೆ. ಸೊ ಯಾರಿಗಾದ್ರೂ ಬಂದ್ರೆ ಗಾಡಿ ಸಿಗುತ್ತೆ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮಾತಾಡ್ಬೋದು. ಸ್ನೇಹಿತರೆ ಯಾರಿಗಾದ್ರೂ ಒಂದು ಉಂಡೆಯಲ್ಲಿ ವೆನ್ಯೂ ಬೇಕು ಅಂತಂದ್ರೆ ಒಂದು ಗಾಡಿ ನಿಂತಿದೆ ಸರ್, ಡೀಟೇಲ್ಸ್ ಕೊಡಿ ಸರ್. ಇದು 23 ಮಾಡಲು. ಓಕೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. ಸನ್ರೂಫ್ ಗಾಡಿನಾ? ಹಾ ಸರ್. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು 2023 ಮಾಡಲ್. ಇಂಟೀರಿಯರ್ ನೋಡ್ತಾ ಇರ್ಬೋದು ಸರ್. ಇಂಟೀರಿಯರ್ ಫೀಚರ್ ಏನೇನು ಬರುತ್ತೆ ಸರ್ ಗಾಡಿಗೆ? ಸರ್ ಇದಕ್ಕೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC ವೆಂಟ್ಸ್, ಕ್ರೂಸ್ ಕಂಟ್ರೋಲ್, ಸನ್ರೂಫ್. ಓಕೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸ್ನೇಹಿತರೆ ನೋಡ್ತಾ ಇರ್ಬೋದು ಸನ್ರೂಫ್ ಕೂಡ ಬರುತ್ತೆ ಈ ಗಾಡಿಗೆ. ಶೋರೂಮ್ ಪ್ರೈಸ್ ಬಂದು 15 ಲಕ್ಷ ಚಿಲ್ಲರೆ ಇದೆ ಸರ್ ಇದು. ಓಕೆ. ನಾವು ಕೊಟ್ ಮಾಡ್ತಿರೋದು 11 ಲಕ್ಷ ಕೊಟ್ ಮಾಡ್ತಿದೀವಿ. ಓಕೆ. ಆನ್ ಟೇಬಲ್ ಬಂದ್ರೆ ಫೈನಲ್ ಟು ಫೈನಲ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿ 10.5 ಲಕ್ಷ ಕೊಡ್ತೀವಿ. ಓಕೆ. ಸ್ನೇಹಿತರೆ ಉಂಡೆ ವೆನ್ಯೂ ಹೊಸ ಗಾಡಿ ಶೋರೂಮ್ ಪ್ರೈಸ್ ಹೋಗೋದಾದ್ರೆ 15 ಲಕ್ಷ ಮೇಲಾಗುತ್ತೆ. ಸೊ ಇನ್ನ 2023 ಮಾಡಲು 11 ಲಕ್ಷ ಕೋಟಿಂಗ್ ಪ್ರೈಸ್ ಇರೋದು. 11 ಲಕ್ಷ ಇನ್ಸೂರೆನ್ಸ್ ಮಾಡಿ ಫೈನಲ್ ಡೆಡ್ ಲೈನ್ ಪ್ರೈಸ್ 10.5 ಕೊಡ್ತೀವಿ ಸರ್. 10.5. ಹಾಗೆ ಒಂದು ಮೆರೂನ್ ಕಲರ್ ಅಲ್ಲಿ ಹುಂಡೈ i20 ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2017 ಮಾಡಲು SX ಸರ್. ಕೀ ಸ್ಟಾರ್ಟ್. ಓಕೆ. ಪೆಟ್ರೋಲ್ ವೇರಿಯಂಟ್ ಇದು. 85,000 ರನ್ ಆಗಿದೆ. ಓಕೆ. ಸಿಂಗಲ್ ಓನರ್ಶಿಪ್ ಇದೆ ಸರ್. ಇದನ್ನು ಸಿಂಗಲ್ ಓನರ್ ಸರ್? ಹೌದು ಸರ್. ಹೌದು. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಫ್ಯಾಬ್ರಿಕ್ ಸೀಟ್ ಕವರ್, ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಂದು ಬೇಸಿಕ್ ಸಿಸ್ಟಮ್ ಬರುತ್ತೆ. ಹಾಗೆ ಸಿಂಗಲ್ ಏರ್ ಬ್ರೇಕ್ ಬರುತ್ತೆ. ಓಕೆ. ಅಲೈ ವೀಲ್ಸ್ ಬರುತ್ತೆ ಕಂಪನಿಯಿಂದನೇ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಬರುತ್ತೆ ಸರ್. ಬರುತ್ತೆ. ಪ್ರೈಸ್ ಓನರ್ ಸರ್. ಸರ್ ಪ್ರೈಸ್ ಸಿಂಗಲ್ ಓನರ್ 17 ಮಾಡಲ ಸರ್. ಫೈನಲ್ 5.5 ಹೇಳ್ತಾ ಇದೀವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲೂ ಸ್ವಲ್ಪ ಕಡಿಮೆ. ಲೋನ್ ಬೇಕು ಅಂದ್ರೆ ಲೋನ್ ಮಾಡ್ಕೊಂಡು ಫುಲ್ ಲೋನೇ ಆಗುತ್ತೆ. ಹೆಚ್ಚು ಕಮ್ಮಿ 5 lakhs ಲೋನ್ ಆಗುತ್ತೆ. ಓಕೆ. ಸ್ನೇಹಿತರೆ ಒಂದು ಯಾರಿಗಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು i10 ಹುಡುಕ್ತಾ ಇದ್ರೆ ಇಲ್ಲಿ ಒಂದು ಗಾಡಿ ಇದೆ ಸರ್, ಡೀಟೇಲ್ಸ್ ಕೊಡಿ ಸರ್. i10 ಇದು ಇದೇ ತರ ಸೇಮ್ ಕಲರ್ ಎರಡ್ ವೆಹಿಕಲ್ ಇದೆ ನಮ್ಮ ಹತ್ರ. ಓಕೆ. ಇದು 9 ಮಾಡಲ್ ಎರಾ ಇದು. ಓಕೆ. ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. FC ಫ್ರೆಶ್ ಇದೆ. ಓಕೆ. ಗಾಡಿ ಚೆನ್ನಾಗಿದೆ. 50,000 ಓಡಿದೆ ಸರ್. ಓಕೆ. ಸ್ನೇಹಿತರೆ ಜಸ್ಟ್ 50,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಪ್ರೈಸ್ ಸರ್? ಸರ್ 165 ಹೇಳ್ತಾ ಇದೀವಿ. 160 ಕೊಡ್ತೀವಿ ಸರ್. 1,60,000 ಆಗುತ್ತೆ ಸರ್. ಮಾಡಲ್ ಯಾವ್ದು ಅಂದ್ರೆ 9 ಮಾಡಲ್ ಸಿಂಗಲ್. 9 ಮಾಡಲ್ ಸಿಂಗಲ್ ಓನರ್. ಓಕೆ. ಸ್ನೇಹಿತರೆ 2009 ಮಾಡಲ್ ಸಿಂಗಲ್ ಓನರ್ 1,65,000 ಹೇಳ್ತಿದ್ದಾರೆ. ಸೊ ಇದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಯಾರನ್ನ ಬಂದು ಕುತ್ಕೊಂಡು ಮಾತಾಡಿದ್ರೆ ಇನ್ನ ಕಡಿಮೆ ಆಗುತ್ತೆ ಸರ್. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2010 ಮಾಡಲ್ ಸರ್. ಓಕೆ. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಇದೆ. 1,20,000 ಓಡಿದೆ. ಓಕೆ. ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. ಆಕ್ಷನ್ ಫ್ರೀ ವೆಹಿಕಲ್. ಇಂಟೀರಿಯರ್ ನೋಡ್ತಾ ಇರ್ಬೋದು. ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ. ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. 20+ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಬಡವ್ರ ಬಾದಾಮಿ ಅಂತ ಹೇಳ್ಬೋದು ಈ ಗಾಡಿನ. ಸ್ವಿಫ್ಟ್ ಡಿಸೈರ್ ಬೇಸಿಕ್ VDI ಸರ್. VDI ಮಿಡ್ ವೇರಿಯಂಟ್. ಸರ್ ಓನರ್ ಪ್ರೈಸ್ ಸರ್ ಇದು 10 ಮಾಡಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಸರ್. ಪ್ರೈಸ್ ಬಂದು 285 ಹೇಳ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್. 2,85,000. ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಆಗುತ್ತೆ ಸರ್. ಹಾಗೆ ಮಹೇಂದ್ರದಲ್ಲಿ ಸರ್ ಇದು TUV ಸರ್. T8 TUV ನಾ? ಹಾ ಸರ್. ಓಕೆ. 7 ಸೀಟರ್. ಹಾ ಸರ್. ಓಕೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2015 ಮಾಡಲು ಸಿಂಗಲ್ ಓನರ್ಶಿಪ್ ಆಗಿದೆ ಸರ್. ಓಕೆ. ಸ್ನೇಹಿತರೆ ಇದನ್ನು ಕೂಡ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. 7 ಸೀಟರ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಸೊ ಲೆದರ್ ಸೀಟ್ ಕವರ್ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಅಲೈ ವೀಲ್ಸ್ ಎಲ್ಲ ಕಂಪನಿಯಿಂದಾನೇ ಬರುತ್ತೆ. ಕಂಪನಿ ಅಲೈ ಸರ್ ಇದೆಲ್ಲ? ಹೌದು ಸರ್. ಪ್ರೈಸ್ ಬಂದು 6 lakh ಹೇಳ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 6 ಲಕ್ಷದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಡೀಸೆಲ್ ಅಲ್ವಾ ಸರ್ ಗಾಡಿ? ಹೌದು ಡೀಸೆಲ್. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಹೌದು. ಓಕೆ ಸರ್. ಹಾಗೆ ಒಂದು 7 ಸೀಟರ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಡೀಟೇಲ್ಸ್ ಕೊಡಿ ಸರ್. ಇದು 14 ಮಾಡಲ್ ಸರ್. ಓಕೆ. 14 ಮಾಡಲ್ ಥರ್ಡ್ ಓನರ್ಶಿಪ್ ಆಗಿದೆ. ಬಟ್ ಗಾಡಿ ಚೆನ್ನಾಗಿದೆ ಸರ್. ಓಕೆ. ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ 7 ಸೀಟರ್ ಹುಡುಕ್ತಿರೋರ್ಗೆ ಒಳ್ಳೆ ಗಾಡಿ ಸರ್. ಡೀಸೆಲ್ ಅಲ್ವಾ ಸರ್? ಹಾ ಸರ್. ಹೌದು. ಸ್ನೇಹಿತರೆ ಯಾರಿಗಾದ್ರೂ ಒಂದು ಫ್ಯಾಮಿಲಿ ವೆಹಿಕಲ್ 7 ಸೀಟರ್ ಗಾಡಿ ಬೇಕು ಅಂತಂದ್ರೆ ಮಾರುತಿ ಸುಜುಕಿ ಎರ್ಟಿಗಾ ಸಿಗ್ತಾ ಇದೆ ಸರ್. 2014 ಮಾಡಲು. ಹೌದು ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ 475 ಆಗುತ್ತೆ ಸರ್. 4,75,000. ಆನ್ ಟೇಬಲ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಇದು ನಿಸಾನ್ ಟೆರಾನಾ ಸರ್. ಇದು ಡೀಸೆಲ್ ವೇರಿಯಂಟ್. ಓಕೆ. ಇದು 15 ಮಾಡಲು ಸಿಂಗಲ್ ಓನರ್ ಆಗಿದೆ ಸರ್. ಓಕೆ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ ಬರುತ್ತೆ. 5 ಸೀಟರ್ ಅಲ್ಲ ಸರ್? 5 ಸೀಟರ್ ವೆಹಿಕಲ್ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. 80,000 ರನ್ ಆಗಿದೆ ಸರ್. ನಿಸಾನ್ ಅಲ್ಲಿ ಯಾವ ಸರ್ ಅಂದ್ರೆ ಇದು? ಸರ್ ಇದು ನಿಸಾನ್ ಟೆರಾನಾ ಸರ್. ಟೆರಾನಾ. ಹೌದು ಸರ್. ಹೌದು. ಸಿಂಗಲ್ ಇದು ಸಿಂಗಲ್ ಓನರ್ 15 ಮಾಡಲ್ ಸರ್. ಕೋಟಿಂಗ್ ಪ್ರೈಸ್ ಬಂದು 4.5 ಇದೆ. 4,50,000. 4,50,000. ಹೌದು ಸರ್. ಅದ್ರ ಸ್ವಲ್ಪ ಆನ್ ಟೇಬಲ್ ಬಂದ್ರೆ ಆಗುತ್ತೆ ಸರ್.
ಸರ್ ಒಂದು ಬಿಳಿ ಆನೆ ಅಂತಾರೆ, ತಿಳಿಸ್ಕೊಡಿ. ಸರ್ ಇದು 12 ಮಾಡಲು ಸರ್, 12 ಮಾಡಲು 3rd ಓನರ್ಶಿಪ್ ಆಗಿದೆ. ಓಕೆ, 12 lakhs ಹೇಳ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 2012 ಮಾಡಲು. ಸ್ನೇಹಿತರೆ, ಯಾರಿಗಾರು ಒಂದು ಫಾರ್ಚುನರ್ ಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು 8 ಸೀಟರ್ ಅಲ್ಲಿ ಒಂದು ಫಾರ್ಚುನರ್ ಸಿಗ್ತಾ ಇದೆ. ಲೆದರ್ ಸೀಟ್ ಕವರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸೊ 2 ಗೇರ್ ಲಿವರ್ ಇದೆಯಲ್ಲ, ಯಾವ ಇದು 4x4 ವೆಹಿಕಲ್. ಓಕೆ ಸ್ನೇಹಿತರೆ, ಟೊಯೋಟಾ ಫಾರ್ಚುನರ್ 2012 ಮಾಡಲು. ಸರ್ ಓನರ್ 3rd ಓನರ್? ಹೌದು ಸರ್, ಹೌದು. ಸ್ನೇಹಿತರೆ, ಓನರ್ಶಿಪ್ ಒಂದು 3 ಆಗಿದೆ, ಬಟ್ ಗಾಡಿ ಮಾತ್ರ ಸೂಪರ್ ಆಗಿದೆ. 4x4 ಡ್ರೈವ್. ಯಾರಿಗಾನ ಆಫ್ ರೋಡ್ ವೆಹಿಕಲ್ ಬೇಕು ಅಂತಂದ್ರೆ ಇದನ್ನ ಸಜೆಸ್ಟ್ ಮಾಡ್ಬೋದು. ಸರ್ ಪ್ರೈಸ್ ಇನ್ನೂ ಸರಿಯಾಗಿ 12 lakhs ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 12 ಲಕ್ಷದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಆಗುತ್ತೆ. ಓಕೆ ಸರ್, ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್, ಇದು 15 ಮಾಡಲು ಸಿಂಗಲ್ ಓನರ್ಶಿಪ್ ಸರ್. ಇದು ಓಕೆ, ಗಾಡಿ ಬಂದು ತುಂಬಾ ನೀಟ್ ಗುಡ್ ಕಂಡೀಷನ್ ಆಗಿದೆ. ಓಕೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 1,18,000 ಡ್ರಿವನ್ ಆಗಿದೆ. ಎಲ್ಲ ಅಪ್ಡೇಟ್ ಶೋರೂಮ್ ಮೇಂಟೆನೆನ್ಸ್. ZDI ಬಿಡಿ ಸರ್, ಬಿಡಿ. ಹೌದು ಸರ್, ಹೌದು. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹೌದು ಸರ್. ಸೊ ಡೀಸೆಲ್ ಟೈರ್ಗಳೆಲ್ಲ 4 ಹೊಸವೇ ಸರ್. 4 ಹೊಸ ಟೈರ್ಗಳು. ಹೌದು ಸರ್, ಹೌದು. ಡೀಸೆಲ್ ವೇರಿಯಂಟ್ ಅಲ್ಲಿ ಗಾಡಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಡೀಸೆಲ್ ಅಂದ್ರೆ ಮಿನಿಮಮ್ ಒಂದು 25 ಮೇಲೆ ಮೈಲೇಜ್ ಅಂತ. ಹೌದು ಸರ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಓಕೆ ಸರ್, ಮಾಡಲ್ ಪ್ರೈಸ್ ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ಸರ್. ಇದು ಓಕೆ, ಪ್ರೈಸ್ ಬಂದು 550 ಹೇಳ್ತಾ ಇದೀವಿ. 5,40,000. 50,000. ಹೌದು ಸರ್, ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಯಾವ ಗಾಡಿಗಳ ಮೇಲೆ ಲೋನ್ ಆಗುತ್ತೆ ಸರ್? ಸರ್ ಇಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ಸರ್. ಓಕೆ, ಅಂದ್ರೆ ಯಾವ ಮಾಡ್ಲ ಮೇಲೆ? ಮಿನಿಮಮ್ 13 ಮಾಡ್ಲಿಗೆ ಲೋನ್ ಆಗುತ್ತೆ ಸರ್. 13 ಮೇಲೆ ಇದೆ. 13 ಮೇಲೆನೇ? ಹೌದು, ಹೌದು, ಹೌದು. ಸರ್ ಲೋನ್ಗೆ ಹೋಗ್ತೀವಿ ಅನ್ನೋದಾದ್ರೆ ಏನೇನ್ ಬೇಕು ಸರ್? ಇದು ಸರ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅವ್ರ ಸ್ಯಾಲರಿ ಸ್ಲಿಪ್ ಬೇಕು. ಓಕೆ, ಇಲ್ಲ ಓನರ್ಸ್ ಇರಬೇಕು. ಇನ್ಕಮ್ ಏನಾದ್ರು ಇದ್ರೆ ಇಲ್ಲ ನಡೆಯುತ್ತೆ ಸರ್. ಪ್ರೊಫೈಲ್ ಇದು ಸಿವಿಲ್ ಸ್ಕೋರ್ ಎಷ್ಟಿರ್ಬೇಕು ಸರ್? ಸರ್ ಮಾಮೂಲಿ ಸರ್, ಅವ್ರಿಗೆ ಸಿವಿಲ್ ಎಲ್ಲ ಬ್ಯಾಂಕ್ ಟೇಪ್ ಆಗಿದ್ದೀವಿ, ಬ್ಯಾಂಕ್ ಹಾಕ್ತಾರೆ, ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ. ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಅವರೇ ಕೊಡ್ತಾರೆ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ಇದು ಲೊಕೇಟ್ ಆಗಿರೋದು ನೆಲಮಂಗಲ ಸ್ನೇಹಿತರೆ. ಇಲ್ಲಿ ನೆಲಮಂಗಲದ ಹತ್ರ ಬರುತ್ತೆ. ನಾನು ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್. ಯಾವುದೇ ವೆಹಿಕಲ್ಸ್ ನೋಡಿ ಅಟ್ಲೀಸ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಕಾಲ್ ಎಲ್ಲ ರಿಸೀವ್ ಮಾಡೋದಕ್ಕಾಗಲ್ಲ. ಹಂಗಾಗಿ ಸ್ನೇಹಿತರೆ, ಆದಷ್ಟು ವಾಟ್ಸ್ಆಪ್ ಮಾಡಿದ್ರೆ ಸಾರು ರಿಪ್ಲೈ ಮಾಡ್ತಾರೆ. ನಿಮ್ಗೆ ಯಾವ್ದು ಗಾಡಿ ಬೇಕು ಅಂತಂದ್ರು ಫೋಟೋಸ್, ವಿಡಿಯೋಸ್ ಎಲ್ಲ ಕಳಿಸ್ತಾರೆ. ನಿಮ್ಗೆ ಬೇಕಾದ್ರೆ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ಜೊತೆಲಿ ನೀವು ಒಂದ್ಸರಿ ಮೆಕ್ಯಾನಿಕ್ ಕೈಲಿ ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ಗಾಡಿನ ತಗೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.